ಮಕ್ಕಳು ಅಂತ್ಯಕ್ರಿಯೆ ಮಾಡಬಾರದು ಅಂದಿದ್ರ ಎಸ್.ಎಲ್. ಭೈರಪ್ಪ. ಅಂತ್ಯಕ್ರಿಯೆಯಲ್ಲಿ ಭಾಗಿಯಾದ ಸಹನಾ ವಿಜಯಕುಮಾರ್ ಯಾರು? ಪದ್ಮಭೂಷಣ ಸರಸ್ವತಿ ಸಮ್ಮಾನ ಡಾಕ್ಟರ್ ಎಸ್.ಎಲ್. ಭೈರಪ್ಪ ಅವರ ಅಂತ್ಯಕ್ರಿಯೆ ಮೈಸೂರಿನಲ್ಲಿ ನಡೆದಿದೆ. ಈ ವೇಳೆ ಅವರ ವಿವಾದಾತ್ಮಕ ವೀಲ್ ಕೂಡ ಬಹಿರಂಗವಾಗಿದ್ದು ಭಾರಿ ಗೊಂದಲಕ್ಕೆ ಕಾರಣವಾಗಿತ್ತು. ಲೇಖಕಿ ಸಹನಾ ವಿಜಯಕುಮಾರ್ ಅವರು ತಮ್ಮ ಅಂತ್ಯಕ್ರಿಯೆ ನೆರವೇರಿಸಬೇಕು ಅಂತ ಬರೆದಿದ್ರು ಅಂತ ಹೇಳಲಾಗುತ್ತೆ. ಆದರೆ ಅಂತಿಮವಾಗಿ ಮೈಸೂರಿನಲ್ಲಿ ಎಸ್.ಎಲ್. ಭೈರಪ್ಪ ಅವರ ಪುತ್ರರು ಮತ್ತು ಸಹನಾ ಇಬ್ಬರು ಕೂಡ ವಿಧಿವಿಧಾನಗಳನ್ನ ನೆರವೇರಿಸಿದ್ರು. ಹಾಗಾದ್ರೆ ವಿಲ್ ನಲ್ಲಿ ಏನಿತ್ತು? ಸಹನಾ ವಿಜಯಕುಮಾರ್ ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಕನ್ನಡ ಸಾರಸ್ವತ ಲೋಕದ ಧ್ರುವತಾರೆ ಸರಸ್ವತಿ ಪುತ್ರ ಡಾಕ್ಟರ್ ಎಸ್.ಎಲ್. ಭೈರಪ್ಪ ನಮ್ಮನ್ನೆಲ್ಲ ಅಗಲಿದ್ದಾರೆ. ತಮ್ಮ ಕಾದಂಬರಿಗಳ ಮೂಲಕ ಕೋಟ್ಯಾಂತರ ಓದುಗರ ಮನಸ್ಸಿನಲ್ಲಿ ಅಳಿಸಲಾಗದ ಛಾಪು ಮೂಡಿಸಿದ್ದ ಭೈರಪ್ಪ ಅವರು ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಅಂತ್ಯಕ್ರಿಯೆ ನಡೆದಿದೆ. ಆದರೆ ಅವರ ಅಂತಿಮ ಯಾತ್ರೆ ಒಂದಿಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ಅವರು ಬರೆದಿಟ್ಟಿದ್ದಾರೆ ಎನ್ನಲಾದ ವೀಲ್ ಈಗ ಭಾರಿ ವೈರಲ್ ಆಗಿದೆ. ಲೇಖಕಿ ಸಹನಾ ವಿಜಯಕುಮಾರ್ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ. ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದ ಸಹನಾ ವಿಜಯಕುಮಾರ್ ಹಾಗಿದ್ರೆ ಯಾರು? ಭೈರಪ್ಪನವರು ಬರೆದಿದ್ದಾರೆ ಎನ್ನಲಾದ ವಿಲ್ ನಲ್ಲಿ ಏನಿದೆ ಅನ್ನೋದನ್ನ ಇಲ್ಲಿ ನೋಡೋಣ ಬನ್ನಿ. ಗುರುವಾರ ಬೆಳಿಗ್ಗೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನ ಮುಗಿಸಿ ಸಾಹಿತ್ಯ ಸರಸ್ವತಿಯ ಅವರ ಪುತ್ರನ ಪಾರ್ಥಿವ ಶರೀರವನ್ನ ಹೊತ್ತ ಆಂಬ್ಯುಲೆನ್ಸ್ ಸಾಂಸ್ಕೃತಿಕ ನಗರಿ ಮೈಸೂರಿನತ್ತ ಹೊರಟಾಗ ಇಡೀ ದಾರಿದುದ್ದಕ್ಕೂ ಅಭಿಮಾನಿಗಳ ಕಣ್ಣೀರಿನ ತೋರಣವೇ ಕಟ್ಟಿತ್ತು. ಮೈಸೂರಿನ ಕಲಾಮಂದಿರದ ಸಮೀಪವಿರುವ ಕಿಂದರಿ ಜೋಗಿ ಆವರಣದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಎಲ್ಲರೂ ಶಿಸ್ತಿನಿಂದ ತಮ್ಮ ನೆಚ್ಚಿನ ಲೇಖಕನಿಗೆ ಅಂತಿಮ ನಮನವನ್ನ ಸಲ್ಲಿಸಿದ್ರು. ವಾತಾವರಣದಲ್ಲಿ ದುಃಖ ಮತ್ತು ಮೌನ ಮನೆ ಮಾಡಿತ್ತು. ಆದರೆ ಆ ಸ್ಮಶಾನ ಮೌನವನ್ನ ಭೇದಿಸಿದ್ದು ಒಂದು ನಾಟಕೀಯ ಬೆಳವಣಿಗೆ. ಅಭಿಮಾನಿಯೊಬ್ಬರು ಇದ್ದಕ್ಕಿದ್ದಂತೆ ಕೈಯಲ್ಲೊಂದು ಪ್ರತಿಯನ್ನ ಪ್ರದರ್ಶಿಸಿ ಇದು ಭೈರಪ್ಪನವರು ಮಾಡಿಸಿಟ್ಟ ವಿಲ್. ಇದರ ಪ್ರಕಾರ ಅವರ ಮಕ್ಕಳು ಅಂತ್ಯಕ್ರಿಯೆ ಮಾಡುವಂತಿಲ್ಲ ಅಂತ ಕೂಗಿ ಹೇಳಿದಾಗ ಅಲ್ಲಿದ್ದವರೆಲ್ಲರೂ ಒಂದು ಕ್ಷಣ ಬೆಚ್ಚಿಬಿದ್ದರು. ಆತ ಪ್ರದರ್ಶಿಸಿದ ಆ ವಿಲ್ ಪ್ರತಿಯಲ್ಲೂ ಸಹ ಅಂಶಗಳು ಕೆಲವೇ ನಿಮಿಷಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ಆ ವಿಲ್ ನಲ್ಲಿದ್ದ ಪ್ರಮುಖ ಅಂಶಗಳು ಇಡೀ ಕರ್ನಾಟಕವನ್ನೇ ಚಿಕ್ಕಿತಗೊಳಿಸಿತ್ತು. ಯಾವುದೇ ಕಾರಣಕ್ಕೂ ನನ್ನ ಇಬ್ಬರು ಮಕ್ಕಳಾದ ಉದಯಶಂಕರ್ ಹಾಗೂ ರವಿಶಂಕರ್ ಅವರಿಗೆ ನನ್ನ ಅಂತ್ಯ ಸಂಸ್ಕಾರ ಮಾಡುವ ಅವಕಾಶವನ್ನ ನೀಡಬಾರದು ಅನ್ನುವಂತಹ ಸಾಲುಗಳು ಎಲ್ಲರನ್ನ ದಿಗ್ಭ್ರಮೆಗೊಳಿಸಿದ್ವು. ಇದ್ರೆ ಎಸ್.ಎಲ್. ಭೈರಪ್ಪ ಬರೆದ ವಿಲ್ ನಲ್ಲಿ ಏನಿತ್ತು? ಆ ವಿಲ್ ನಲ್ಲಿ ಏನಿತ್ತು ಗೊತ್ತಾ? ಆ ಪತ್ರದ ಪ್ರಕಾರ 2025 ಜೂನ್ 18ರಂದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಹೆಚ್ಚುವರಿ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಈ ವಿಲ್ ಮಾಡಿಸಲಾಗಿದೆ. ಇದರ ಪ್ರಕಾರ ನನ್ನ ಇಬ್ಬರು ಮಕ್ಕಳಾದ ಉದಯಶಂಕರ್ ಮತ್ತು ರವಿಶಂಕರ್ ಅಂತ್ಯ ಸಂಸ್ಕಾರವನ್ನ ಮಾಡಬಾರದು. ನನ್ನ ಅಂತ್ಯ ಸಂಸ್ಕಾರ ನನ್ನ ಹುಟ್ಟೂರಾದ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶ್ವರ ಗ್ರಾಮದಲ್ಲಿ ನಡಿಬೇಕು. ನನ್ನನ್ನ ಕೊನೆಗಾಲದಲ್ಲಿ ಆರೈಕೆ ಮಾಡಿದ ಮಗಳ ಸ್ಥಾನದಲ್ಲಿ ನಿಂತು ನೋಡಿಕೊಂಡ ಸಹನಾ ವಿಜಯಕುಮಾರ್ ಅವರೇ ನನ್ನ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳನ್ನ ನೆರವೇರಿಸಬೇಕು ಅಂತ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿತ್ತು. ಈ ಸುದ್ದಿ ತಿಳಿಯುತ್ತಿದ್ದಂತೆ ಕಿಂದರಿ ಜೋಗಿ ಆವರಣದಲ್ಲಿ ಕೆಲಕಾಲ ಗೊಂದಲ, ಆತಂಕದ ವಾತಾವರಣ ನಿರ್ಮಾಣವಾಯಿತು. ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಆ ಅಭಿಮಾನಿಯನ್ನ ವಶಕ್ಕೆ ಪಡೆದು ವಿಚಾರಣೆಗಾಗಿ ಕರೆದೊಯ್ದರು. ಆದರೆ ಅಷ್ಟರಲ್ಲಾಗಲೇ ಆಗಬಾರದ ಚರ್ಚೆಗೆ ಶುರುವಾಗಿ ಬಿಟ್ಟಿತ್ತು. ಈ ವಿವಾದದ ಹಿನ್ನೆಲೆಯನ್ನ ಕೆದಕಿದಾಗ ಭೈರಪ್ಪನವರ ಕುಟುಂಬದಲ್ಲಿ ಎಲ್ಲವೂ ಸರಿಯಿರಲಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ವೈರಲ್ ಆದ ವಿಲ್ ನ ತಿದ್ದುಪಡಿ ಪತ್ರದಲ್ಲಿ ಭೈರಪ್ಪನವರೇ ತಮ್ಮ ನೋವನ್ನ ಅಕ್ಷರ ರೂಪಕ್ಕಿಳಿಸಿದ್ದಾರೆ. ಆ ಪತ್ರದ ಸಾರಾಂಶ ಹೀಗಿದೆ. 2022 ಮಾರ್ಚ್ 15ರಂದು ನಾನು ಉಯಿಲು ಮಾಡಿದ್ದೆ. ಅದನ್ನ 2025 ಜನವರಿ 30ರಂದು ತಿದ್ದುಪಡಿ ಮಾಡೋದಿಕ್ಕೆ ಬಯಸಿ ಫೆಬ್ರವರಿ 10ರಂದು ನೋಂದಾಯಿಸಿಕೊಂಡಿದ್ದೆ. ಆ ನಂತರ ನನ್ನ ಕುಟುಂಬದಲ್ಲಿ ಕೆಲವು ವಿದ್ಯಮಾನಗಳು ನಡೆದವು. ವಿಶೇಷವಾಗಿ ನನ್ನ ಪತ್ನಿ ಬಿ.ಎಸ್. ಸರಸ್ವತಿ ಹಾಗೂ ಪುತ್ರರಾದ ಎಸ್.ಬಿ. ರವಿಶಂಕರ್ ಮತ್ತು ಎಸ್.ಬಿ. ಉದಯಶಂಕರ್ ಅವರು ನನ್ನ ಬುದ್ಧಿಮತ್ತೆ ಮತ್ತು ನೆನಪಿನ ಶಕ್ತಿ ಕುಂಠಿತವಾಗುತ್ತಿದೆ ಎಂದು ಆರೋಪಿಸಿ ತಮ್ಮನ್ನು ನನ್ನ ಪೋಷಕರನ್ನಾಗಿ ನೇಮಿಸಬೇಕೆಂದು ಮೈಸೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ನಾನು ಸ್ವ ಇಚ್ಛೆಯಿಂದಲೇ ಆ ಪ್ರಕರಣದಲ್ಲಿ ಪ್ರತಿವಾದಿಯಾಗಿ ಹಾಜರಾಗಿ ಉತ್ತರ ನೀಡುತ್ತಿದ್ದೇನೆ. ಈ ಹಿನ್ನೆಲೆಯಲ್ಲಿ ನನ್ನ ಹಿಂದಿನ ಉಯಿಲನ್ನು ಮತ್ತೊಮ್ಮೆ ತಿದ್ದುಪಡಿ ಮಾಡೋದಕ್ಕೆ ಬಯಸ್ತಿದ್ದೇನೆ. ನನ್ನ ಮಗ ಉದಯಶಂಕರ್ನಿಗೆ ನೀಡಿದ 50 ಲಕ್ಷ ರೂಪಾಯಿಗಳ ಕೊಡುಗೆಯನ್ನ ಈ ಮೂಲಕ ರದ್ದು ಮಾಡುತ್ತಿದ್ದೇನೆ. ನನ್ನ ಕಾಲ ನಂತರ ನನ್ನ ಪಾರ್ಥಿವ ಶರೀರಕ್ಕೆ ಹಿಂದೂ ಧರ್ಮಶಾಸ್ತ್ರದ ಪ್ರಕಾರ ನನ್ನ ಹುಟ್ಟೂರಾದ ಸಂತೇಶ್ವರ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರ ನಡೆಯತಕ್ಕದ್ದು. ಈ ಅಂತ್ಯ ಸಂಸ್ಕಾರದ ಕೆಲಸಗಳನ್ನ ಹಲವು ವರ್ಷಗಳಿಂದ ನನ್ನ ಯೋಗಕ್ಷೇಮವನ್ನ ಮಗಳಂತೆ ನೋಡಿಕೊಳ್ಳುತ್ತಿರುವ
ನನ್ನ ಮಾರ್ಗದರ್ಶನದಲ್ಲಿ ಸಾಹಿತ್ಯ ಕೃಷಿ ಮಾಡುತ್ತಿರುವ ಉದಯೋನ್ಮುಖ ಲೇಖಕಿ ಬೆಂಗಳೂರಿನ ಸಹನಾ ವಿಜಯ್ ಕುಮಾರ್ ಮಾಡತಕ್ಕದ್ದು. ನನ್ನ ಇಬ್ಬರು ಗಂಡು ಮಕ್ಕಳಾದ ಉದಯ್ ಶಂಕರ್ ಹಾಗೂ ರವಿಶಂಕರ್ ನನ್ನ ಪಾರ್ಥಿವ ಶರೀರಕ್ಕೆ ಅಂತ್ಯ ಸಂಸ್ಕಾರ ಮಾಡಬಾರದು. ಕೊನೆಯಲ್ಲಿ ಇದನ್ನು ಬರೆಯುವಾಗ ನನ್ನ ಪಂಚೇಂದ್ರಿಯಗಳು, ಯೋಚನಾ ಶಕ್ತಿ ಹಾಗೂ ಬುದ್ಧಿಶಕ್ತಿ ಸಂಪೂರ್ಣ ನನ್ನ ಹತೋಟಿಯಲ್ಲಿದೆ. ಯಾವುದೇ ಒತ್ತಡವಿಲ್ಲದೆ ಆತ್ಮ ಸಂತೋಷದಿಂದ ಈ ತಿದ್ದುಪಡಿ ಪತ್ರವನ್ನ ಮಾಡಿಸುತ್ತಿದ್ದೇನೆ ಅಂತ ಬರೆದಿರುವುದು ತಮ್ಮ ನಿರ್ಧಾರದ ಹಿಂದಿನ ಸ್ಪಷ್ಟತೆಯನ್ನ ಸಾರುತ್ತದೆ. ಸಹನಾ ವಿಜಯ್ ಕುಮಾರ್ ಯಾರು? ಹಾಗಾದ್ರೆ ಭೈರಪ್ಪನವರು ತಮ್ಮ ಮಕ್ಕಳನ್ನ ಬಿಟ್ಟು ತಮ್ಮ ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸೋದಕ್ಕೆ ಆಯ್ಕೆ ಮಾಡಿದ ಆ ಸಹನಾ ವಿಜಯ್ ಕುಮಾರ್ ಯಾರು? ಒಬ್ಬ ಸಾಹಿತ್ಯ ದಿಗ್ಗಜನ ಜೀವನದ ಕೊನೆಯ ದಿನಗಳಲ್ಲಿ ಮಗಳಂತೆ ಆರೈಕೆ ಮಾಡಿ ಅವರ ಅಂತಿಮ ಇಚ್ಛೆಯನ್ನ ಪೂರೈಸುವ ಜವಾಬ್ದಾರಿ ಗೊತ್ತಾ? ಆ ಹೆಣ್ಣು ಮಗಳು ಯಾರು ಗೊತ್ತಾ? ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೂ ಪ್ರವೃತ್ತಿಯಲ್ಲಿ ಕನ್ನಡದ ಗಟ್ಟಿ ಲೇಖಕಿ. ಮೂಲತಃ ಮೈಸೂರಿನವರಾದ ಸಹನಾ ಭೈರಪ್ಪನವರ ಸಾಹಿತ್ಯಿಕ ಶಿಷ್ಯೆ. ಅವರ ಮಾರ್ಗದರ್ಶನದಲ್ಲೇ ಬೆಳೆದು ಇಂದು ಕನ್ನಡ ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದಾರೆ. ಕ್ಷಮೆ, ಕಶೀರ, ಅವಸಾನ ಮತ್ತು ಬೃಹತ್ ಐತಿಹಾಸಿಕ ಕಾದಂಬರಿ ಮಾಗಧದಂತಹ ಗಟ್ಟಿ ಕೃತಿಗಳ ಮೂಲಕ ಅವರು ಈಗಾಗಲೇ ಪ್ರಬುದ್ಧ ಓದುಗರ ಗಮನ ಸೆಳೆದಿದ್ದಾರೆ. ತಮ್ಮ ಕಾದಂಬರಿಗಳಿಗಾಗಿ ಕಾಶ್ಮೀರ, ಪಂಡಾರಪುರ, ನೇಪಾಳ, ಶ್ರೀಲಂಕಾದಂತಹ ಸ್ಥಳಗಳಿಗೆ ತಿಂಗಳುಗಟ್ಟಲೆ ಕ್ಷೇತ್ರ ಕಾರ್ಯ ನಡೆಸಿ ಅಧ್ಯಯನ ಮಾಡುವ ಅವರ ಬದ್ಧತೆ ಅವರಿಗೆ ಭೈರಪ್ಪನವರ ಮಾರ್ಗದರ್ಶನದ ಫಲ. ಭೈರಪ್ಪನವರ ಮಕ್ಕಳಿಬ್ಬರು ವಿದೇಶದಲ್ಲಿ ನೆಲೆಸಿದ್ದಾರೆ ಅನ್ನಲಾಗಿದೆ. ಅವರ ಕೊನೆಗಾಲದಲ್ಲಿ ಅವರು ಜೊತೆಗಿರಲಿಲ್ಲ ಎಂಬ ಮಾತುಗಳು ಕೇಳಿ ಬರುತ್ತಿದ್ದವು. ಈ ಸಮಯದಲ್ಲಿ ಭೈರಪ್ಪನವರ ಯೋಗಕ್ಷೇಮವನ್ನ ಮಗಳ ಸ್ಥಾನದಲ್ಲಿ ನಿಂತು ನೋಡಿಕೊಂಡಿದ್ದು ಇದೇ ಸಹನಾ ವಿಜಯ್ ಕುಮಾರ್. ಸಾಹಿತ್ಯಿಕ ಚರ್ಚೆಗಳಿಂದ ಹಿಡಿದು ಆರೋಗ್ಯದ ಕಾಳಜಿಯವರೆಗೂ ಅವರು ಭೈರಪ್ಪನವರ ಆಸರೆಯಾಗಿದ್ರು. ಇದೇ ಕಾರಣಕ್ಕೆ ರಕ್ತ ಸಂಬಂಧವನ್ನ ಮೀರಿ ಆತ್ಮ ಸಂಬಂಧಕ್ಕೆ ಬೆಲೆ ಕೊಟ್ಟ ಭೈರಪ್ಪನವರು ತಮ್ಮ ಅಂತಿಮ ಸಂಸ್ಕಾರದ ಹಕ್ಕನ್ನ ಸಹನಾರಿಗೆ ನೀಡಿದ್ದಾರೆ. ಮೈಸೂರಿನಲ್ಲಿ ಎಸ್.ಎಲ್. ಭೈರಪ್ಪ ಅಂತ್ಯ ಸಂಸ್ಕಾರ. ಎಲ್ಲ ವಿವಾದ ಗೊಂದಲಗಳ ನಡುವೆಯೇ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರ ಅಂತ್ಯಸ್ಕಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿದೆ. ಅವರ ಇಬ್ಬರು ಪುತ್ರರು ಅಂತ್ಯ ಸಂಸ್ಕಾರ ನಡೆಸಿದ್ರು. ಭೈರಪ್ಪನವರ ಇಚ್ಛೆಯಂತೆಯೇ ಸಹನಾ ವಿಜಯ್ ಕುಮಾರ್ ಅವರು ಕೂಡ ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸಿದ್ರು.